ನನಗಂತೂ ಇವತ್ತು ನೇಚರ್ನ ನೋಡೋದಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಏಕೆಂದರೆ ಮೊನ್ನೆ ಮಳೆ ಬಂದೈತೆ. ಇದು ಹೆಂಗೆ ಆಗ್ಬಿಟ್ಟೈತೆ ಅಂದರೆ ಗಿಡಗಳು ನೋಡಿದ್ರೆ ಎಂಥ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಅಂದರೆ ಒಂಥರ ಬಿಸಿಲು ಬಿದ್ದರೆ ಹೊಳಿತಾ ಇದ್ದಾವೆ. ನನಗೆ ನಿನ್ನೆಯಿಂದ ಅದೇ ಅನ್ನಿಸ್ತೈತೆ, ಏನು ಈ ಥರ ಕಾಣಿಸ್ತಾ ಇದ್ದಾವಲ್ಲ ಗಿಡಗಳು, ಈಗೀಗ ಚಿಗುರಾಕಿರೋದು ಎಲ್ಲ ಮಳೆ ಬಂದಿದ ತಕ್ಷಣ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ, ಎಲ್ಲ ಹೊಳೆಯೋ ಥರ ಫೀಲ್ ಆಗ್ತಾಯಿದೆ ನನಗಂತೂ. ಅದಕ್ಕೆ ಅದು ವಿಡಿಯೋ ಮಾಡಬೇಕು ಅನ್ನಿಸ್ತು. ಅದೇನು ಈ ಮಳೆಗೆ ಆ ಪವರ್ ಇದೆಯೋ ಏನೋ ಗೊತ್ತಿಲ್ಲ, ಈ ಥರ ಏನು ಗಿಡನೆಲ್ಲ ಕ್ಲೀನ್ ಮಾಡೋ ಥರ ನೋಡ್ರಿ. ಆದ್ರೂ ಅಲ್ಲಿ ಸೂರ್ಯನ ಬೆಳಕು ಮಾತ್ರ ಚೆನ್ನಾಗಿ ಕಾಣಿಸ್ತಿದೆಯಲ್ಲ. ಏನೇ ಆಗಲಿ ಬೆಳಿಗ್ಗೆ ಹೊತ್ತು ವೀಡಿಯೋ ಮಾಡುವಾಗ ಈ ಥರ ಸೂರ್ಯ ಅದು ತುಂಬ ಚೆನ್ನಾಗಿ ಕಾಣುತ್ತೆ. ವಾವ್, ತುಂಬ ಚೆನ್ನಾಗಿದೆ. ಅದು ಬಿಟ್ಟರೆ ನನಗೆ ಅನಿಸಿದ್ದು ಹಂಗೆ ನಮ್ಮೂರು ಬೆಟ್ಟ ನೋಡ್ರಿ, ಅಲ್ಲಿ ಒಂದಷ್ಟು ಗಿಡಗಳಿದ್ದಾವೆ. ಆ ಗಿಡಗಳು ಕೂಡ ಹಸಿರು ಕಾಣಿಸ್ತಾ ಇದ್ದಾವೆ. ಅವು ಮಳೆ ಬಂದಿರೋದಕ್ಕೆ ಚಿಗುರಿದ್ದಾವೆ. ಈ ಕಡೆ ನೋಡ್ರಿ, ಫುಲ್ಲು ಹಸಿರು, ಹೊಸ ಹಸಿರು. ಈ ಕಡೆ ಪೂರಾ ಇದು ಹಳ್ಳದ ಸೋಲಿದು. ಅದಕ್ಕೆ ಹೆಂಗೂ ತಂಪಾಗಿರುತ್ತಲ್ವ, ಮಳೆ ಬರೋದಕ್ಕೂ ಮುಂಚೆನೇ ಚಿಗುರಿತ್ತು. ಆದರೆ ಈಗೇನು ಗೊತ್ತಾ, ಕ್ಲೀನಾಗಿ ಕಾಣಿಸ್ತಾ ಇದೆ ಎಲ್ಲ ಗಿಡಗಳು, ಮರಗಳು ಎಲ್ಲ ಕ್ಲೀನಾಗಿ ಕಾಣಿಸ್ತಾ ಇದ್ದಾವೆ. ಇವತ್ತೇನು ಹೇಳ್ತಿದ್ದೀನಿ ಅಂತಂದರೆ ಇಷ್ಟೇ. ಈ ಮಳೆ ಬಂದು 2 ದಿವಸ ಆಯಿತು. ಮೊನ್ನೆ ಬಂದಿದ್ದು ಮಳೆ. ಗಿಡ ಮರ ನೋಡೋಕೆ ಮಾತ್ರ ತುಂಬ ಚೆನ್ನಾಗಿದೆ. ಊರಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ರಿ. ಇಷ್ಟೇ, ನನಗಂತೂ ತುಂಬ ಇಷ್ಟ ಆಯಿತು.